ತರಾತುರಿಯಲ್ಲಿ 24 ಎಇಇಗಳ ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗುತ್ತದೆ. ತರಾತುರಿಯಲ್ಲಿ 24 ಎಇಇಗಳ ನೇಮಕಾತಿಯನ್ನ ಮಾಡಿಕೊಂಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಭಾರಿ ಅಕ್ರಮ ಆಗಿದೆ ಎನ್ನಲಾಗುತ್ತದೆ. ಪ್ರಿಯಾಂಕ್ ಈ ಹಿಂದೆ ಇದ್ದಂತಹ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆಯಾ? ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಅಕ್ರಮ ಸಂಬಂಧ ಪ್ರಿಯಾಂಕ್ ರಾಜೀನಾಮೆ ನೀಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ತರಾತುರಿ ಯಾವುದೋ ಒಂದು ಅರ್ಜೆಂಟಲ್ಲಿ 24 ಜನ ಎಇಗಳನ್ನು ನೇಮಕಾತಿ ಮಾಡಿಕೊಂಡಿದ್ದಾರೆ. ಯಾವ ಇಲಾಖೆಯಲ್ಲಿ? ಈ ಹಿಂದೆ ಏನು ಇವಾಗ ಗೃಹ ಸಚಿವರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಾರೆ. ಈ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದು ಎಚ್.ಡಿ. ಕುಮಾರಸ್ವಾಮಿಯವರ ಆರೋಪ. ಹೀಗಾಗಿ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, 24 ಜನ ಎಇಗಳನ್ನು ನೇಮಕಾತಿ ಮಾಡಿಕೊಂಡಿದ್ದಾರೆ. ಇದು ಕೂಡ ಅಕ್ರಮ ಆಗಿದೆ. ಈ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಈ ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಅಂತ ವಾಗ್ವಾದವನ್ನು ಮಾಡಿರುವಂಥದ್ದು ಕುಮಾರಸ್ವಾಮಿ ಅವರು. ಗೃಹ ಸಚಿವರು ಪ್ರತಿದಿನ ಒಂದೊಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೃಪಾಪೋಷಿತ ಮಂಡಳಿ ಇದೆ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಪರೀಕ್ಷೆಯ ಕಂಟ್ರೋಲರ್ ಈ ವ್ಯಕ್ತಿ ಉದ್ಭವ ಆಗಿದ್ದು ಹೇಗೆ ಅಂತ ಎಚ್.ಡಿ.ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗಸ್ಟ್ 23ನೇ ತಾರೀಕು ಜ್ಞಾನೇಂದ್ರ ಬರ್ತಾರೆ ಅಂತ ಸಚಿವರು ಹೇಳಿದ್ರು. ಈ ವ್ಯಕ್ತಿ ಉದ್ಭವ ಆಗಿದ್ದು ಹೇಗೆ? IAS ಆಫೀಸರ್ ಜ್ಞಾನೇಂದ್ರ ಇವ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ನೋಡಿ, ಆಗಸ್ಟ್ 23ನೇ ತಾರೀಕು ಜ್ಞಾನೇಂದ್ರ ಅವ್ರು ಬರ್ತಾರೆ ಅಂತ ಸಚಿವರು ಹೇಳಿದ್ರು. ಆದರೆ ಅದಕ್ಕೂ ಮುನ್ನ ಅವ್ರು ಕಾಣಿಯಾಗಿದ್ದಾರೆ ಅಂತ ಪುಕಾರು ಎಬ್ಬಿಸಲಾಗಿತ್ತು. ಬಳಿಕ ಆಗಸ್ಟ್ 25ಕ್ಕೆ ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ ಅಂತ ಕೂಡ ಅವರೇ ಹೇಳಿಕೆಯನ್ನು ಕೊಡ್ತಾರೆ. ಗೊತ್ತಿಲ್ಲ ಅಂದಮೇಲೆ ಗೃಹ ಇಲಾಖೆ ಯಾಕೆ ನಡೆಸ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಕಿಡಿಕಾರಿದ್ದಾರೆ. ಖರ್ಗೆ ಉಲ್ಟಾ, ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ. ಜ್ಞಾನೇಂದ್ರ ಕುಮಾರ್ ತಮ್ಮ ತಂದೆಗೆ ಅನಾರೋಗ್ಯ ಎಂದು ಹುಟ್ಟೂರಿಗೆ ತೆರಳುವುದಾಗಿ ಹೇಳಿದ್ದರು. ಇದ್ದೀರಿ ಇವರು ಬಂದ ಮೇಲೆ ಏನು ಪ್ರತಿದಿನ ಹೇಳಿಕೆಗಳು. ಗೃಹ ಇಲಾಖೆ ಸ್ವಚ್ಛ ಮಾಡಿಬಿಡ್ತೀನಿ, ನಮ್ಮ ಸರ್ಕಾರ ಯಾರನ್ನೂ ರಕ್ಷಣೆ ಮಾಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಇದು ರಕ್ಷಣೆ ಅಂತ ಕರೀತಿರೋ ಈ ಎರಡು ಹೇಳಿಕೆ ನೋಡಿದಾಗ ಇವ್ರು ಕೇಳಿ ಊರಿಗೆ ಹೋಗೋರೆ ಅಂತ ಹೇಳ್ತಾರೆ. 23ನೇ ತಾರೀಕು ನನ್ನ ಗಮನಕ್ಕೆ ಬಂದೇ ಹೋಗಿದ್ದಾರೆ ಅಂತಾರೆ. 25ನೇ ತಾರೀಕು ಹೇಳ್ತಾರೆ ನನಗೆ ಎಲ್ಲಿ ಹೋಗೋರೋ ಗೊತ್ತಿಲ್ಲ. ಇದು ಗ್ರೇಟ್. ಅವ್ರ ಹೋಮ್ ಮಿನಿಸ್ಟರ್ ಏನು ಪರಿಶುದ್ಧ ಮಾಡ್ತಾರಂತೆ. ಎಂಥದ್ದು ಎಂತ ಇದು ಪರಪ್ ನಗರದ್ದು ಒಂದು ವಾರ ರಿಲೇ ಮಾಡಿಸಿದ್ದು. ರಾಜ್ಯದಲ್ಲಿ ಯಾರ್ಯಾರ ಧ್ವನಿನ ಹೇಗೆ ಅಡಗಿಸಬೇಕು ಅಂತ ಹೇಳಿ ನೀವು ಹೊರಟಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಈ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿ ನೀವು ಧ್ವನಿ ಅಡಗಿಸಬೇಕು ಅಂತ ಹೇಳಿ ನಿಮ್ಮ ಸರ್ಕಾರದ ವಿರುದ್ಧ ಚರ್ಚೆ ಮಾಡೋರ ಬಗ್ಗೆ ಸಾರ್ವಜನಿಕವಾಗಿ ಹಲವಾರು ವಿಷಯಗಳನ್ನ ತಾಳೆ ಹಾಕಿಸಿ ಧ್ವನಿ ಅಡಗಿಸ್ಬೇಕು ಅಂತ ಏನು ಹೊರಡ್ತೀರಿ? ಖರ್ಗೆ ಅವರೇ, ನಮ್ಮ ಧ್ವನಿ ಏನು ಯಾರು ಅರಗಿಸಕ್ಕಾಗಲ್ಲ. ಇವೆಲ್ಲ ತಿದ್ದರಿ ಇದೆಲ್ಲ ಸಿಗಾಕ್ ನೀವು ಯಾವ ಪರೀಕ್ಷೆ ಅದು? ರೂರಲ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಡ್ರಿಂಕಿಂಗ್ ಸಪ್ಲೈ, ವಾಟರ್ ಸಪ್ಲೈ. ಇದೇ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ, ಪ್ರಿಯಾಂಕಾ ಖರ್ಗೆ ಇದ್ದಂತ ಇಲಾಖೆ. ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದು.
ಇಲ್ಲಿಗಲ್ ವೇನಲ್ಲಿ 16 ಜನಕ್ಕೆ 24 ಜನಕ್ಕೆ ಇದು ಅವ್ಯವಹಾರ ಆಗಿದೆ ಅಂತೇಳಿ ಗೊತ್ತ ಮೇಲೂ ಕೋರ್ಟ್ ಆದೇಶಗಳ ನಡುವೆನೂ ತರಾತುರಿಲಿ ಇಷ್ಟೆಲ್ಲ ಕೊಡಬಾರದು ಅಂತ DPR ಲೆಟರ್ ಬರೆದ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಲ್ಲಪ್ಪ. ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಲ್ಲ ಖರ್ಗೆ ಅವರೇ, ಯಾಕೆ ತರಾತುರಿಲಿ ಕೊಟ್ರಿ ಈ ಅಪಾಯಿಂಟ್ಮೆಂಟ್ನ? ನೀವತ್ತು ಇಷ್ಟೆಲ್ಲ ಕೊಟ್ಟರಲ್ಲ ರಿಪೋರ್ಟ್. ಈಗ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.